ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ನಟ ದರ್ಶನ್ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಕಾಮಾಕ್ಷಿಪಾಳ್ಯ ಸ್ಟೇಷನ್ಗೆ ಈಗ ಸ್ವಾಮಿ ಪೋಷಕರು ಆಗಮಿಸಿದ್ದಾರೆ. ಮೃತ ರೇಣುಕಾಸ್ವಾಮಿ ತಾಯಿ ಮತ್ತು ಕುಟುಂಬದ ಕಣ್ಣೀರು ಈಗ ಸ್ಟೇಷನ್ ಬಳಿ ಈಗ ರೇಣುಕಾಸ್ವಾಮಿ ಅವರ ಪೋಷಕರು ಬಂದಿದ್ದಾರೆ. ಠಾಣೆ ಕಾಂಪೌಂಡ್ ಬಳಿ ಬಂದು ಕಣ್ಣೀರು ಹಾಕ್ತಿರುವಂತಹ ಅವರ ಕುಟುಂಬದವರು. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ನಟ ದರ್ಶನ್ ಈಗ ಅರೆಸ್ಟ್ ಆಗಿರೋದು ಆ ಒಂದು ಆರೋಪದ ಮೇರೆಗೆ ಕಾಮಾಕ್ಷಿಪಾಳ್ಯ ಸ್ಟೇಷನ್ಗೆ ಈಗ ರೇಣುಕಾಸ್ವಾಮಿಯ ತಂದೆ ತಾಯಿ ಆಗಮಿಸಿದ್ದಾರೆ. ಬಂದು ಸ್ಟೇಷನ್ ಬಳಿ ಈಗ ಕಣ್ಣೀರು ಹಾಕ್ತಿದ್ದಾರೆ. ಯಾಕಂದ್ರೆ ಮಗನ ಪರಿಸ್ಥಿತಿ ಈ ರೀತಿಯಾಗಿ ಆಗಿದೆ. ಅದು ಕೂಡ ಒಬ್ಬ ದೊಡ್ಡ ನಟ, ಏನು ಅಂತಿಂತ ಸಾಮಾನ್ಯ ನಟರಲ್ಲ. ಅವ್ರ ಮೇಲೆ ಇಂಥ ಒಂದು ಆರೋಪ ಕೇಳಿಬಂದಿರುವಂತಹ ಸಂದರ್ಭದಲ್ಲಿ ಅವರ ಫ್ಯಾಮಿಲಿಯವರ ಕತೆ ಈಗ ಕಿರಣ್ ಮಾಹಿತಿಯನ್ನ ನೀಡ್ತಾ ಇದ್ರು. ಕಿರಣ್, ಈಗ ಸ್ಟೇಷನ್ಗೆ ಕಾಮಾಕ್ಷಿಪಾಳ್ಯ ಸ್ಟೇಷನ್ಗೆ ರೇಣುಕಾಸ್ವಾಮಿ ಅವರ ತಂದೆ ಕೂಡ ಈಗ ಬಂದಿದ್ದಾರೆ. ತಂದೆ ತಾಯಿ ಇಬ್ಬರೂ ಕೂಡ ನಿಜಕ್ಕೂ ಆ ಕುಟುಂಬಕ್ಕೆ ಮಗ ಏನ್ ಮಾಡಿದಾನೋ ಏನ್ ಕಮೆಂಟ್ ಮಾಡಿದಾನೋ ಪಾಪ ತಂದೆ ತಾಯಿಗೆ ಹೆಚ್ಚಾಗಿ ಗೊತ್ತಿರೋದಿಲ್ಲ ಇವ್ರು ಏನು ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾರೆ ಅಂತ. ಬಟ್ ಆ ಕುಟುಂಬದ ಪರಿಸ್ಥಿತಿ ನೋಡಿದ್ರೆ ನಿಜಕ್ಕೂ ನೋವಾಗುತ್ತೆ. ಖಂಡಿತ ಅವಿನಾಶ್. ಯಾಕೆಂತಂದ್ರೆ ಈಗ ಅಲ್ಲಿ ಏನಂತ ಕಾಮೆಂಟ್ ಮಾಡಿದೆ, ಯಾವಾಗಿಂದ ಈ ತರ ಕಾಮೆಂಟ್ ಮಾಡಿದೆ? ಯಾಕೆಂತಂದ್ರೆ ಈಗಿರೋ ನಮ್ಗೊಂದು ಮಾಹಿತಿ ಪ್ರಕಾರ ಸುಮಾರು ಒಂದು 2 months ಇಂದನೂ ಕೂಡ ಪವಿತ್ರ ಗೌಡ ಏನು ದರ್ಶನ ಗೆಳತಿ ಏನು ಒಂದು ಪೋಸ್ಟ್ ಮಾಡಿ ಅದಕ್ಕೆ ಕಾಮೆಂಟ್ ಮಾಡಿರುವಂತದ್ದು ಅಂತೂ ಕೂಡ ಇರುವಂತದ್ದು. ಅದು ಏನಂತ ಕಾಮೆಂಟ್ ಮಾಡಿದ್ದ ಏನು ಅನ್ನೋದ್ರ ಬಗ್ಗೆ. ಯಾಕೆಂದ್ರೆ ಪದೇ ಬಹುಶಃ ಇದು ಒಂದ್ಸರಿ 2 ಸರಿ ಇಲ್ಲ, ಸಾಕಷ್ಟು ಸರಿ ಬಹುಶಃ ಕಾಮೆಂಟ್ ಮಾಡಿದ್ದ ಅನ್ಸುತ್ತೆ. ಯಾವ ವಿಚಾರಕ್ಕೋಸ್ಕರ ಕಾಮೆಂಟ್ ಮಾಡಿದ್ದ ಏನು ಅನ್ನೋದ್ರ ಬಗ್ಗೆ ಅದು ಒಂದ್ ಕಡೆ ಆಯ್ತು. ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆಯಲ್ಲಿ ಅವರು ಕಂಪ್ಲೇಂಟ್ ಅನ್ನು ಕೊಡಬಹುದಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಅರೆಸ್ಟ್ ಕೂಡ ಮಾಡಿಸಬಹುದಾಗಿತ್ತು. ಆದ್ರೆ ಏಕಾಏಕಿ ಆತನನ್ನ ಕರ್ಸಿ ಆತನನ್ನ ಹೊಡೆದು ಕೊಲೆ ಮಾಡಿರುವಂತದ್ದು ಒಂದು ಈಗ ಸಂಬಂಧಪಟ್ಟಂತ ಆಗಿರುವಂತ ಘಟನೆ. ಹಾಗಾಗಿ ಈಗ ಅವರ ಪೋಷಕರು ಕೂಡ ಇಲ್ಲಿಗೆ ಸ್ಟೇಷನ್ ಹತ್ರಕ್ಕೆ ಬಂದಿದ್ದಾರೆ. ಜೊತೆಗೆ ಏನು ಯಾವಾಗಿಂದ ಆತ ಮನೆಯಿಂದ ಹೊರಟಿದ್ದ ಏನು ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆಗಿ ಎಲ್ಲವೂ ಪೊಲೀಸ್ ಈಗಾಗಲೇ ಅವರಿಂದನೂ ಕೂಡ ಮಾಹಿತಿ ತಗೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೂಡ ನಡೀತಾ ಇದೆ. ಅವಿನಾಶ್. ಎಸ್ ಕಿರಣ್, ಈಗ ವಾಟ್ ನೆಕ್ಸ್ಟ್ ಅಂತ ಈಗ ಇಲ್ಲಿ ಕರ್ಕೊಂಡು ಬಂದ ನಂತರ ಏನಾಗ್ಬೋದು? ಜೊತೆಗೆ ಆ ಹುಡುಗರು ಯಾರು ಈ ಕೊಲೆಯನ್ನ ಮಾಡಿದ್ದಾರೆ ಅವ್ರಿಗೆ ಸಂಬಂಧಪಟ್ಟ ಹಾಗೆ ಏನ್ ಮಾಹಿತಿ ಇದೆ ಈಗ ಸದ್ಯಕ್ಕೆ? ಅವರು ಮುಂದೇನಾಗೋದು ವಾಟ್ ನೆಕ್ಸ್ಟ್ ಈ ಕೇಸ್ನಲ್ಲಿ? ಅವಿನಾಶ್, ಈಗ ಅವರು 3 ಜನ ಫಸ್ಟ್ ಬಂದು ಅವರು ಏನ್ ಸರೆಂಡರ್ ಆಗ್ತಾರೆ, ಅವರು ಬೆಂಗಳೂರದವರು, ಇಲ್ಲಿ ಗಿರಿನಗರದವರು ಅಂತ ಹೇಳಲಾಗ್ತಾ ಇದೆ. ಈಗ ಸಂಬಂಧಪಟ್ಟಂತೆ ಈಗಾಗಲೇ ಅವ್ರನ್ನ ಕಸ್ಟಡಿಗೆ ಅಂತ ಪೊಲೀಸರು ತಗೊಂಡಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಸ್ಟಡಿಗೆ ತಗೊಂಡಿದ್ದಾರೆ, ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಈಗ ಇರುವಂತ ಮಾಹಿತಿ ಪ್ರಕಾರ ಈಗಾಗಲೇ ಅವರು ಕೂಡ ನೇರವಾಗಿ ಹೇಳಿದ್ದಾರೆ ಈ ಒಂದು ಸಂಬಂಧಪಟ್ಟಂತೆ ಏನೇನಾಯ್ತು, ಘಟನೆ ಯಾವತ್ತಾಯ್ತು, ಏನಾಯ್ತು, ಅದ್ರ ಬಗ್ಗೆ ಯಾರ್ಯಾರಿದ್ರು, ಯಾರು ನಮ್ಗೆ ಡೈರೆಕ್ಷನ್ಸ್ ಕೊಟ್ಟಿದ್ದು, ಎಲ್ಲವೂ ಕೂಡ ವಿಚಾರವನ್ನ ಈಗಾಗಲೇ ಸಂಬಂಧಪಟ್ಟಂತ ಮಾಹಿತಿಯನ್ನ ಪೊಲೀಸ್ ಮುಂದೆ ಅವರು ಈಗಾಗಲೇ ಹೇಳಿದ್ದಾರೆ. ಇನ್ನ ಉಳಿದಂತೆ ಪೊಲೀಸ್ ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಕೂಡ ಈಗ ಅರೆಸ್ಟ್ ಮಾಡಿದ್ದಾರೆ. ಮುಂದೆ ಬಹುಶಃ ಇದೇ ಒಂದು ಪ್ರಕರಣದಲ್ಲಿ ಪವಿತ್ರ ಗೌಡನ್ನು ಕೂಡ ಅರೆಸ್ಟ್ ಮಾಡುವಂತದ್ದು ಸಾಧ್ಯತೆ ಇದೆ. ಅವಿನಾಶ್. ಓಕೆ ಎಸ್ ಕಿರಣ್, ಈಗ ನಾವು ಬಾಡಿಯನ್ನು ತರ್ತಿರುವಂತಹ ದೃಶ್ಯಗಳನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಸೊ ಇದೀಗ ನೋಡ್ಬೋದಲ್ಲಿ ಇನ್ನೊಂದು ಕಡೆ ಅವರ ಪೋಷಕರು, ರೇಣುಕಾಸ್ವಾಮಿ ಅವರ ಪೋಷಕರು, ಸೊ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗ ಅರೆಸ್ಟ್ ಆಗಿರೋದು. ಸೊ ಇದಕ್ಕೆ ಕಾರಣ ಪವಿತ್ರ ಗೌಡನಿಗೆ ಅಲ್ಲಿ ಕೆಟ್ಟದಾಗಿ ಮೆಸೇಜ್ ಮಾಡ್ತಾ ಇದ್ದ ಈ ವ್ಯಕ್ತಿ ಅನ್ನೋದು ಈಗ ಪ್ರಾಥಮಿಕವಾಗಿ ಲಭ್ಯವಾಗ್ತಿರುವಂತಹ ಮಾಹಿತಿ. ಜೊತೆಗೆ ಆ ಹುಡುಗರು ಕೂಡ ಒಪ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಸಿಗ್ತಾ ಇದೆ. ಸೊ ಕಾಮಾಕ್ಷಿಪಾಳ್ಯದಲ್ಲಿ ನಡೆದಿದ್ದಂಥ ರೇಣುಕಾಸ್ವಾಮಿಯ ಕೊಲೆ, ಒಂದ್ ಕಡೆ ಅವರ ತಂದೆ ತಾಯಿಯ ದೃಶ್ಯಗಳನ್ನ ನೋಡ್ತಾ ಇದೀವಿ ನಾವು. ಅವರು ಇಬ್ಬರು ಕೂಡ ಬಂದಿದ್ದಾರೆ ತಂದೆ ತಾಯಿ ಸ್ಟೇಷನ್ಗೆ, ಕಾಮಾಕ್ಷಿಪಾಳ್ಯ ಸ್ಟೇಷನ್ಗೆ. ಸೊ ಇನ್ನೊಂದು ಕಡೆ ಆಂಬ್ಯುಲೆನ್ಸ್ನಲ್ಲಿ ಈ ರೇಣುಕಾಸ್ವಾಮಿಯ ಮೃತದೇಹ, ಸೊ ಅದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ, ಆ ಬಾಡಿಯನ್ನು ಅಲ್ಲಿಗೆ ತಂದಿರುವಂಥದ್ದನ್ನು. ಸೊ ಆರಂಭದಲ್ಲಿ ಇದೊಂದು ಸುಸೈಡ್ ಅನ್ನೋ ರೀತಿಯಾಗಿತ್ತು. ಆದರೆ ಅದಾದ್ಮೇಲೆ ಇದರ ತನಿಖೆ ನಡೆಸಿದಂಥ ಸಂದರ್ಭದಲ್ಲಿ ಇದು ಸುಸೈಡ್ ಅಲ್ಲ ಅನ್ನೋದು ಗೊತ್ತಾಗಿದೆ. ಸೊ ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ನಟ ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ. ಕಾಮಾಕ್ಷಿಪಾಳ್ಯದಲ್ಲಿ ನಡೆದಿದ್ದಂಥ ರೇಣುಕಾಸ್ವಾಮಿಯ ಕೊಲೆ, ಒಟ್ಟು 10 ಜನರನ್ನ ಬಂಧಿಸಲಾಗಿದೆ ಈಗ ಸದ್ಯಕ್ಕೆ. ನಿಜಕ್ಕೂ ಇವತ್ತು ಸ್ಟ್ಯಾಂಡಲ್ವುಡ್ನಲ್ಲಿ ನಿನ್ನೆಯಿಂದ ನಾವು ಬ್ಯಾಕ್ ಟು ಬ್ಯಾಕ್ ನಿವೇದಿತಾ ಅವರ ಕೇಸ್ ಇರ್ಬೋದು, ಚಂದನ್ ಶೆಟ್ಟಿ, ಹಾಗೆಯೇ ಯುವರಾಜ್ ಕುಮಾರ್ ಅವರ ಡಿವೋರ್ಸ್ ಕೇಸ್ ಇರ್ಬೋದು. ಆದರೆ ಈಗ ಈ ಕ್ಷಣಕ್ಕೆ ಬರ್ತಿರುವಂಥ ಈ ಕೇಸ್ ಇದೆಯಲ್ಲ, ಇದು ಬಹಳ ಶಾಕಿಂಗ್. ಹಿಂದೆ ಹಲವಾರು ಕಾಂಟ್ರವರ್ಸಿ ನಾವು ದರ್ಶನ್ ಅವರ ವಿಚಾರವಾಗಿ ನೋಡಿದ್ದೀವಿ. ಅದು ಫ್ಯಾಮಿಲಿ ಮ್ಯಾಟರ್ ಇರ್ಬೋದು, ಅಥವಾ ಮೈಸೂರಿನ ಹೋಟೆಲ್ನಲ್ಲಿ ಆದಂಥ ಘಟನೆ ಇರ್ಬೋದು, ಇತ್ತೀಚೆಗೆ ಅವರು ಒಂದು ಸಕ್ಸಸ್ ಮೀಟ್ನಲ್ಲಿ ಬಳಸಿದಂಥ ವಿಚಾರ ಪದ ಇರ್ಬೋದು. ಇದೆಲ್ಲವೂ ಕೂಡ ದೊಡ್ಡ ಕಾಂಟ್ರವರ್ಸಿಗೆ ಕಾರಣವಾಗಿತ್ತು. ಬಟ್ ಅವೆಲ್ಲವೂ ಕೂಡ ಅಲ್ಲಿಂದ ಅಲ್ಲಿಗೆ ಒಂದು ಮಟ್ಟಕ್ಕೆ ಸಾರ್ಟ್ ಔಟ್ ಆಯಿತು. ಆದರೆ ಈ ಬಾರಿ ಕೇಳಿ ಬಂದಿರುವಂಥ ಆರೋಪ ಇದೆಯಲ್ಲ, ಅದು ನಿಜಕ್ಕೂ ಭಾಳ ಶಾಕಿಂಗ್ ಆಗಿರುವಂಥ ಆರೋಪ. ಖಂಡಿತ ಅವರ ಫ್ಯಾನ್ಸ್ಗಿರ್ಬೋದು, ಅಥವಾ ಭಾಳಷ್ಟು ಅವರ ಸಿನಿಮಾ ರಂಗದ ಫ್ರೆಂಡ್ಸ್ ಇರ್ಬೋದು, ಎಲ್ಲರಿಗೂ ಕೂಡ ಶಾಕ್ ತರುವಂಥ ವಿಚಾರ. ಸೊ ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ನಟ ದರ್ಶನ್ ಅವ್ರನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಅಲ್ಲಿಂದ ಬೆಂಗಳೂರಿಗೆ ಈಗ ಕರೆತರುವಂಥ ಕೆಲಸ ಆಗ್ತಾ ಇದೆ.
ಇನ್ನೊಂದು ಕಡೆ ನಾವು ರೇಣುಕಾಸ್ವಾಮಿ ಶವ ಪತ್ತೆಯಾದಂಥ ಸ್ಥಳ ಯಾವುದು ಅದರ ಬಗ್ಗೆ ಕೂಡ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಸೊ ಇಲ್ಲೇ ಈ ಒಂದು ಆಂಬುಲೆನ್ಸ್ ಏನು ನಿಂತಿದೆಯಲ್ಲ ಅಲ್ಲೇ ರೇಣುಕಾಸ್ವಾಮಿಯ ಶವ ಪತ್ತೆಯಾಗಿತ್ತು. ಸೊ ಆರಂಭದಲ್ಲಿ ಇದೊಂದು ಆತ್ಮಹತ್ಯೆ ಇರ್ಬೋದೇನೋ ಅನ್ನೋ ರೀತಿಯಾಗಿನೇ ಎಲ್ಲ ಅಂದ್ಕೊಂಡಿದ್ರು. ಆದರೆ ನಂತರ ಗೊತ್ತಾಗುತ್ತೆ ಇದೊಂದು ಕೊಲೆ ಅನ್ನೋ ವಿಚಾರ.